ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕೆಆರ್ಪೇಟೆ ಭೈರವಾಷ್ಟಮಿ ಅಂಗವಾಗಿ ತಾಲೂಕು ಹೊಸಹೊಳಲು ಗ್ರಾಮದಲ್ಲಿರುವ ಕೋಟೆ ಭೈರವೇಶ್ವರ ದೇವಾಲಯದಲ್ಲಿಂದು ವಿಶೇಷ ಪೂಜೆ, ಹೋಮ, ಹವನಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು. ನೂರಾರು ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ವಿಶೇಷ ಪೂಜೆಯಲ್ಲಿ ತಾಲೂಕಿನ ಶಾಸಕರಾದ ಎಚ್.ಡಿ. ಮಂಜು ಹಾಗೂ ರಮಾ ಮಂಜು ದಂಪತಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ, ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಮಂಜುಳಾ ಅವರು ಪಾಲ್ಗೊಂಡಿದ್ದರು. ಇದೇ ಸಮಯದಲ್ಲಿ ಶಾಸಕರಾದ ಎಚ್.ಡಿ. ಮಂಜು, ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡರವರು ಹಾಗೂ ನೆರೆದಿದ್ದ ಗಣ್ಯರು ಶ್ರೀ ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ 2025ನೇ ನೂತನ ವರ್ಷದ ದಿನದರ್ಶಿಕೆಗಳನ್ನು ಬಿಡುಗಡೆಗೊಳಿಸಿ ಲೋಕಾರ್ಪಣೆ ಮಾಡಿದರು. ತಾಲೂಕು ಮಟ್ಟದ ವ್ಯಾಪಾರಸ್ಥರ ಕೃಷಿ ಪತ್ತಿನ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದು ಬಹುತೇಕ 89 ವರ್ಷ ಆಗಿದೆ. ನಮ್ಮ ದೇವರ ಹೆಸರಲ್ಲಿ, ಆ ಬ್ಯಾಂಕಿನ ಹೆಸರಲ್ಲಿ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾಯಿದ್ವಿ. ಇವತ್ತು ದೇವರ ಆಶೀರ್ವಾದದಿಂದ ನಮ್ಮ ಆರ್ಥಿಕ ಸಂಸ್ಥೆ ಕೃಷಿ ಪತ್ತಿನ ವ್ಯಾಪಾರಸ್ಥರ ಸಹಕಾರ ಸಂಘ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಗ್ರಾಹಕರು, ವ್ಯಾಪಾರಸ್ಥರು ಎಲ್ಲರೂ ಸಹಕಾರ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಇಲ್ಲಿ ಸಂಸ್ಥೆ ಅಧ್ಯಕ್ಷರಾಗಿ ಮಂಜುಳಾ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸೋಮಣ್ಣವರು, ಚಿಕ್ಕೇಗೌಡರು, ಶ್ರೀರಣ್ಣ, ರಾಮೇಗೌಡರು ಎಲ್ಲರೂ ಸೈನಿಕರು ನಿರ್ದೇಶಿಸಿಕೊಂಡಿದ್ದಾರೆ. ಅವರೆಲ್ಲರೂ ಸಹಕಾರದಿಂದ, ಷೇರುದಾರರ ಸಹಕಾರದಿಂದ ವ್ಯಾಪಾರ ಸಹಕಾರ ತುಂಬ ಚೆನ್ನಾಗಿರ್ತಾ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಆದಿತ್ಯ ಮಾರ್ಗದರ್ಶನದ ಕಾರ್ಯದರ್ಶಿಗಳು, ಸಮಾಜದ ಮಾರ್ಗದರ್ಶಕರು ಅಂತ ಸಂತೋಷಗಳು ಇದ್ದಾರೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳು ಎಲ್ಲರೂ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಸಂಸ್ಥೆಯ ಒಂದು ಆರ್ಥಿಕ ಅಭಿವೃದ್ಧಿಗೆ ನಿಮ್ಮೆಲ್ಲರೂ ಸಹಕಾರ ಮತ್ತೊಮ್ಮೆ ದೇವರ ಶರೀರದಲ್ಲಿ ದೇವರು ಪ್ರಾರ್ಥನೆ ಮಾಡ್ತಾರೆ. ತಮ್ಮಲ್ಲೂ ಸಹ ಹೋಗಿ ರಘುಣ, ನೀನು ಈ ಕಡೆಗೆ ಬಂದು ಅದು ಬೇಡ, ಬನ್ನಿ ಹಿಂಗೆ ಇಸ್ಕೊಂಡ್ಬಂದ್ಬಿಡಿ ಹಿಂಗೆ. ಹಾಂ, ಕೋಟೆ ಭೈರವೇಶ್ವರ ಸ್ವಾಮಿ ಸ್ನಾನ ಮಾಡ್ತಾ ತಾನೇ ಶಾಸಕರು ಹೇಳಿದಾಗೆ ಕ್ಯಾಲೆಂಡರ್ನ 25ನೇ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡೋದು ಎಂಥ ಪುಣ್ಯವಾದ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿ ಭೈರವಾಷ್ಟಮಿ ಅಂದರೆ ಭೈರವ ಹುಟ್ಟಿದಂಥ ವಿಶಿಷ್ಟ ದಿನ ಇದು ಭೈರವಾಷ್ಟಮಿ. ಆಗ ಅಂಥ ದಿನ ಶಾಸಕರು ಅದನ್ನು ಮಾಡಿದ್ದಾರೆ. ಈಗಾಗಲೇ ಬ್ಯಾಂಕಿನ ಬಗ್ಗೆ ಭಾಳಷ್ಟು ಮಾಹಿತಿ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸಹಕಾರ ಇದೆ, ಎಷ್ಟು ಆದಾಯದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಹುಶಃ ಇದೇ ರೀತಿಯ ಬೆಳವಣಿಗೆ ಮುಂದಿನ ದಿನಗಳಲ್ಲಾಗಲಿ ಎಲ್ಲರೂ ಕೂಡ ಗ್ರಾಹಕರು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ನಾನು ಬಂದ ತಕ್ಷಣ ಅದೇ ಅಕ್ಕನ ಕೇಳ್ತಾ ಇದ್ದೆ, ಬ್ಯಾಂಕ್ ಚೆನ್ನಾಗಿ ನಡೀತಾ ಇದೆ, ಅದರಲ್ಲಿ ಯಾರಾದರೂ ಡಿಫಾಲ್ಟು ಸರಿಯಾಗಿ ಕಟ್ಟಿದಾರಿಲ್ವ ಅಂತ ಕೇಳ್ತಾ ಇದ್ದೇವೆ. ಒಂದೆರಡು ಕೇಸ್ ಆಗ್ತದೆ, ಅದು ವರ್ಷದಲ್ಲೇ ನಾವು ನೋಡ್ತೇವೆ. ಆ ಥರದಕ್ಕೆ ಅವಕಾಶ ಆಗದಾಗ ರೀತಿಯಿಂದ, ಯಾಕೆಂದರೆ ಭೈರವೇಶ್ವರ ಹೆಸರಲ್ಲಿರುವಂಥ ಈ ಬ್ಯಾಂಕು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚು ಪ್ರಗತಿ ಹೊಂದುವ ರೀತಿಯಲ್ಲಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರಿ ಕೋಟೆ ಭೈರವೇಶ್ವರ ಸ್ವಾಮಿ ಮತ್ತೊಮ್ಮೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನಾಡ್ತೀನಿ. ಶಿವದೇವರು ನಮ್ಮ ತಾಲೂಕು ಮತ್ತು ಇವತ್ತು 2-3 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈ ದೇವರ ಹುಟ್ಟುಗಳು ಆರಾಧಿಸಿದ್ದಾರೆ. ಸುಮಾರು 23-24 ವರ್ಷಗಳ ನಂತರ ಉತ್ಸವ ನಡೀತಾ ಇದೆ. ಆ ಉತ್ಸವ ದಿನಾಂಕವನ್ನು ಫೆಬ್ರವರಿ 14ನೇ ತಾರೀಕು ನಿಶ್ಚಯ ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ಮೂಲ ಆದಿಚುಂಚನಗಿರಿ ಪೀಠಾಧೀಶರಾದಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಜೊತೆಗೆ ರಾಜ್ಯ ಮಟ್ಟದ ಎಲ್ಲ ಮುಖಂಡಗಳು ಸಹ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಆ ಸಂದರ್ಭದಲ್ಲಿ ವಹಿಸಿ ದೇವರ ಭಕ್ತರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 23-24 ವರ್ಷ ಆಗಿರೋದ್ರಿಂದ ತುಂಬ ಎಲ್ಲ ಉತ್ಸುಕರಾಗಿ 23 ವರ್ಷ ಆಗೋದ್ರಿಂದ ಎಲ್ಲರೂ ಉತ್ಸುಕರಾಗಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಅದು ಟ್ರಸ್ಟಿ ಅವರು ಎಲ್ಲರೂ ಸಹ ಅಧ್ಯಕ್ಷರು ಮಂಜೂರ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಟ್ರಸ್ಟಿಯವರು ಸಹ ಮುಖ್ಯವಾಗಿ ಮಾಡಬೇಕು ಅನ್ನೋ ಮನಸ್ಸಿದ್ದಾರೆ. ತಮ್ಮೆಲ್ಲರೂ ಸಹಕಾರ ಕೊಡಿ, ತಮ್ಮಲ್ಲಿ ತಮ್ಮೆಲ್ಲರೂ ಸಹ ಆಮಂತ್ರಣ ಮಾಡ್ತಾರೆ. ಕೋಟೆ ಭೈರವೇಶ್ವರನ ಹುಟ್ಟಿದ ದಿವಸ ಜಯಂತಿ ದಿವಸನೇ ಕಾರ್ಯಕ್ರಮವನ್ನು ಈ ಒಂದು
ಹೊಸಕೊಡಲು ಕೋಟೆ ಭೈರವೇಶ್ವರ ಸನ್ನಿಧಿಯಲ್ಲಿ ಕೇರಳೆ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದಲ್ಲಿ ನೂತನವಾಗಿ ಒಂದು ಕ್ಯಾಲೆಂಡರ್ನ ನಾವು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ನಿರ್ದೇಶಕರೆಲ್ಲ ನಮ್ಮ ಸಹೋದರರಾದ ಮಂಜು ಅವ್ರನ್ನ ಕೇಳಿಕೊಂಡ್ರು. ಆ ಬ್ಯಾಂಕ್ಗೆ ಬಂದು ತಾವು ಉದ್ಘಾಟನೆ ಮಾಡಬೇಕು ಅಂತ ನಾವು ಕೇಳಿದ ಸಂದರ್ಭದಲ್ಲಿ ಅವರು ನಮ್ಮ ಭೈರವ ಜಯಂತಿನೇ ಮಾಡೋಣ, ನಮ್ಮ ಬ್ಯಾಂಕು ಒಳ್ಳೆಯದಾಗ್ತದೆ ಇದೆಲ್ಲ ಅಂತೇಳಿ ಅವರು ಈ ಒಂದು ದಿನಾಂಕವನ್ನು ಗುರುತು ಮಾಡಿದ್ದಾರೆ. ಈ ಮುಂದಕ್ಕೆ ನಮ್ಮ ಒಂದು ತುಂಬ ಖುಷಿಯಾದ ವಿಷಯ ಅಂದರೆ ನಮ್ಮ ರಾಮಕೃಷ್ಣಗಳು ಸಹ ನಮ್ಮ ಅಧಿನಿಂಚಿನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶುಭವಿರ್ತಕ್ಕಂಥ ಹಿರಿಯರು ಸಹೋದರಾಗಿರ್ತಕ್ಕಂಥ ರಾಮಕೃಷ್ಣಗಳು ಬಂದಿದ್ದಾರೆ. ಹಾಗೂ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಶಶಿಧರರು ಬಂದಿದ್ದಾರೆ, ಮತ್ತೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ಕುಮಾರನವರು ಬಂದಿದ್ದಾರೆ, ಚಿಕ್ಕೇಗೌಡರು ಬಂದಿದ್ದಾರೆ, ಅರವಿಂದ್ ಬಾಬು ಅವರು ಬಂದಿದ್ದಾರೆ. ಹಾಗೂ ಬರ್ತಾ ಇದ್ದಾರೆ ಇನ್ನು ನಮ್ಮ ಗೋರೇಗೌಡರು, ನಿರ್ದೇಶಕರಾಗಿದ್ದ ಗೋರೇಗೌಡರು, ನಮ್ಮ ರಾಮೇಗೌಡರು, ರವಿಶಂಕರ್ ಅಲ್ಲ ಇದು ಕಾನೂನು ಸಲಹೆಗಾರರು ಅವರು ಸಹ ಬರೋ ಇದರಲ್ಲಿದ್ದಾರೆ. ಸ್ವಲ್ಪ ಲೇಟಾಗಿ ಮಾಡಿದರು. ಈ ಒಂದು ಆಹ್ವಾನಕ್ಕೆ ನಮ್ಮ ಒಂದು ಕೋಟೆ ಭೈರವೇಶ್ವರ ಸಮಿತಿಯ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ಸದಸ್ಯರು, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮೇಗೌಡರು ಆಗಮಿಸಿದ್ದಾರೆ, ಪುಟ್ಟರಾಜರು ಆಗಮಿಸಿದ್ದಾರೆ, ಆನಂತರ ಇಲ್ಲಿರ್ತಕ್ಕಂಥ ಅಬ್ದುಲ್ಕುಮಾರವರು ಆಗಮಿಸಿದ್ದಾರೆ, ನಟರಾಜ್ ಇದ್ದಾರೆ, ಹಾಗೂ ನಮ್ಮ ಮುರಳಿಯವರಿದ್ದಾರೆ, ಸುಜಯ್ ಇದ್ದಾರೆ, ಹಾಗೂ ತಿಮ್ಮೇಗೌಡರಿದ್ದಾರೆ, ಎಲ್ಲರೂ ಸಹ ಬಂದಿದ್ದಾರೆ. ಹಾಗೂ ಈ ಒಂದು ಇದಕ್ಕೆ ಊರಿನ ಯಜಮಾನರಾಗಿರ್ತಕ್ಕಂಥ ಬಸವಣ್ಣವರಿದ್ದಾರೆ, ಅಣ್ಣವ್ರ ಯಜಮಾನರಿದ್ದಾರೆ. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಭೈರವನ ಭಕ್ತಾದಿಗಳು ಎಲ್ಲರೂ ಸಹ ಆಗಮಿಸಿದ್ದಾರೆ. ಈ ಒಂದು ಶುಭ ದಿವಸ ಈ ಕ್ಯಾಲೆಂಡರ್ನ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೆ ಇದು ಉತ್ತಮವಾಗಿ ನಡೀತಾ ಇದೆ. ಒಂದು ಭೈರವನ ಆಶೀರ್ವಾದ ಈ ಒಂದು ಇದಕ್ಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಸಹಕಾರ ಎಲ್ಲ ನಮ್ಮ ಭೈರವನ ಭಕ್ತಾದಿಗಳಿಗೂ ಇಲ್ಲಿ ಎಲ್ಲ ಭೈರವನ ಭಕ್ತಾದಿಗಳ ಇದಕ್ಕೆ ಆಶೀರ್ವಾದ ಇರುತ್ತೆ ಅಂತ ನಾನು ಮತ್ತೊಮ್ಮೆ ಹೇಳಿ, ನಮ್ಮ ಇದಕ್ಕೆ ಹೆಚ್ಚಿನ ಶ್ರಮ ನಮ್ಮ ವಸಂತ ಅವರು ದೂರ ಇದ್ದಾರೆ, ಅವರು ಸಹ ಇದಕ್ಕೆಲ್ಲ ಇದು ಮಾಡಿದ್ದಾರೆ. ಈ ಒಂದು ಸನ್ನಿಧಿಯಲ್ಲಿ ಇದು ಮಾಡ್ತೀವಿ, ಉತ್ತಮವಾಗಿ ಬೆಳೀಲಿ. ಇದು ಒಂದು ರಾಜ್ಯ ಮಟ್ಟದಲ್ಲಿ ನಮ್ಮ ಕೋಟೆ ಭೈರವೇಶ್ವರ ಬ್ಯಾಂಕು ಅಭಿವೃದ್ಧಿ ಆಗಲಿ, ಎಲ್ಲರಿಗೂ ಆಶೀರ್ವಾದ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಭೈರವನಲ್ಲಿ ಬೇಡ್ಕೊತ ಮತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರಿಯ ಭಕ್ತಾದಿಗಳಿಗೂ ಸಹ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.